ಗೋಲ್ಡನ್ ಬೇಬಿ ರನ್ಯಾ ಆ ನಂಟು ಶಾಕಿಂಗ್ ನ್ಯೂಸ್. ಐನಾತಿ ನಟಿ ರನ್ಯಾಳಿಂದ 127 ಕೆಜಿ ಚಿನ್ನ ಸ್ಮಗ್ಲಿಂಗ್ ಆಗಿದೆ. ಒಂದು ವರ್ಷದಲ್ಲಿ 102 ಕೋಟಿ ಗೋಲ್ಮಾಲ್ ಚಿನ್ನ ಸ್ಮಗ್ಲಿಂಗ್ ಮಾಡಿ ಹವಾಲಾ ಮೂಲಕ ಹಣ ವರ್ಗಾವಣೆ ಆಗಿರುವಂಥದ್ದು. PMLA ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ನಟಿ ರನ್ಯಾರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಇಡಿ. 2024 ಮಾರ್ಚ್ನಿಂದ 2025 ಮಾರ್ಚ್ ಅವಧಿಯವರೆಗೂ ಕೂಡ 102 ಕೋಟಿ ರೂಪಾಯಿ ಮೌಲ್ಯದ 127 ಕೆಜಿ ಚಿನ್ನ ಸ್ಮಗ್ಲಿಂಗ್ ವಿದೇಶದಿಂದ ಭಾರತಕ್ಕೆ ಕಳ್ಳ ಸಾಗಣೆ ಮಾಡಿದಂತಹ ಆರೋಪ. ಇಡಿ ತನಿಖೆಯಲ್ಲಿ ನಟಿ ರನ್ಯಾರ ಕಳ್ಳಾಟ ಬಯಲಾಗಿದೆ. ಕಳ್ಳ ಸಾಗಣೆ ಮೂಲಕ ಭಾರತಕ್ಕೆ ಚಿನ್ನ ತಂದು ಮಾರಾಟವನ್ನ ಮಾಡ್ತಾ ಇರ್ತಾರೆ. ಪರಿಚಿತರು ಆಭರಣ ವ್ಯಾಪಾರಿಗಳ ಮೂಲಕ ವಿಲೇವಾರಿಯಾಗಿದೆ. ಹವಾಲಾ ಮಾರ್ಗದಲ್ಲಿ ಹಣ ಪಡೆದಿರುವಂತಹ ನಟಿ ರನ್ಯಾ ಸಂಘಟಿತವಾಗಿ ವಿದೇಶದಿಂದ ಗೋಲ್ಡ್ ಸಂಗ್ರಹಣೆಯಾಗಿದೆ. ಭಾರತಕ್ಕೆ ಅಕ್ರಮ ಆಮದು, ನಗದು ಆಧಾರಿತ ವಿಲೇವಾರಿ ಕೂಡ ಹವಾಲಾ ಬ್ಯಾಂಕಿಂಗ್ ಮೂಲಕ ಆದಾಯದ ವರ್ಗಾವಣೆಯಾಗಿದೆ. ಸಂಘಟಿತವಾಗಿ ವಿದೇಶದಿಂದ ಗೋಲ್ಡ್ ಸಂಗ್ರಹಣೆ ಆಗಿರುವಂಥದ್ದು. ಭಾರತಕ್ಕೆ ಅಕ್ರಮ ಆಮದಾಗಿದೆ, ನಗದು ಆಧಾರಿತ ವಿಲೇವಾರಿ ಆಗಿರುವಂಥದ್ದು. ಹವಾಲಾ ಬ್ಯಾಂಕಿಂಗ್ ಮೂಲಕ ಆದಾಯದ ವರ್ಗಾವಣೆಯಾಗಿದೆ. ಗೋಲ್ಡನ್ ಬೇಬಿ ರನ್ಯಾ ಆ ನಂಟು ಶಾಕಿಂಗ್ ನ್ಯೂಸ್ ಇದೀಗ ಹೊರಗಡೆ ಬೀಳ್ತಾ ಇರುವಂಥದ್ದು. ಐನಾತಿ ನಟಿ ರನ್ಯಾಳಿಂದ 127 ಕೆಜಿ ಚಿನ್ನ ಸ್ಮಗ್ಲಿಂಗ್ ಆಗಿರುವಂಥದ್ದು. ಒಂದು ವರ್ಷದಲ್ಲಿ 102 ಕೋಟಿ ಗೋಲ್ಮಾಲ್ ಮಾಡಿದಾಳೆ. ಈಗ PMLA ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಕೆ ಆಗಿದೆ. ನಟಿ ರನ್ಯಾರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಇಡಿ. 102 ಕೋಟಿ ರೂಪಾಯಿ ಮೌಲ್ಯದ 127 ಕೆಜಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿರುವಂಥದ್ದು. ವಿದೇಶದಿಂದ ಭಾರತಕ್ಕೆ ಕಳ್ಳ ಸಾಗಣೆ ಮಾಡಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಡಿ ತನಿಖೆಯಲ್ಲಿ ನಟಿ ರನ್ಯಾ ರಾವ್ ಕಳ್ಳಾಟ ಬಯಲಾಗಿದೆ. ಕಳ್ಳ ಸಾಗಣೆ ಮೂಲಕ ಭಾರತಕ್ಕೆ ಚಿನ್ನ ತಂದು ಮಾರಾಟವನ್ನ ಮಾಡ್ತಿರ್ತಾರೆ. ಪರಿಚಿತರು ಆಭರಣ ವ್ಯಾಪಾರಿಗಳ ಮೂಲಕ ವಿಲೇವಾರಿಯಾಗಿರುತ್ತೆ. ಹವಾಲಾ ಮಾರ್ಗದಲ್ಲಿ ಹಣ ಪಡೆದಿರುವಂತಹ ನಟಿ ರನ್ಯಾ ಸಂಘಟಿತವಾಗಿ ವಿದೇಶದಿಂದ ಗೋಲ್ಡ್ ಸಂಗ್ರಹಣೆ, ಭಾರತಕ್ಕೆ ಅಕ್ರಮ ಆಮದಾಗಿದೆ, ನಗದು ಆಧಾರಿತ ವಿಲೇವಾರಿ, ಹವಾಲಾ ಬ್ಯಾಂಕಿಂಗ್ ಮೂಲಕ ಆದಾಯದ ವರ್ಗಾವಣೆಯಾಗಿದೆ. ಗೋಲ್ಡನ್ ಬೇಬಿ ರನ್ಯಾಳ ಆ ನಂಟು 127 ಕೆಜಿ ಚಿನ್ನದ ಗಂಟು ಶಾಕಿಂಗ್ ನ್ಯೂಸ್. ಬರೋಬ್ಬರಿ ಒಂದಲ್ಲ ಎರಡಲ್ಲ 102 ಕೋಟಿ ಗೋಲ್ಡ್ನ ಗೋಲ್ಮಾಲ್ ಮಾಡಿದಾಳೆ ಈಕೆ. 2024 ಮಾರ್ಚ್ನಿಂದ 2025 ಮಾರ್ಚ್ ಅವಧಿಯವರೆಗೆ ಮಾಡಿರುವಂತಹ ಕಳ್ಳ ಸಾಗಣೆ, ಗೋಲ್ಡ್ ಸ್ಮಗ್ಲಿಂಗ್, ವಿದೇಶದಿಂದ ಭಾರತಕ್ಕೆ ಮಾಡಿರುವಂಥದ್ದು. ಇಡಿ ತನಿಖೆಯಲ್ಲಿ ನಟಿ ರನ್ಯಾ ರಾವ್ ಕಳ್ಳಾಟ ಬಯಲಾಗಿದೆ. ವಿದೇಶದಿಂದ ಭಾರತಕ್ಕೆ ಕಳ್ಳ ಸಾಗಣೆ ಮಾಡಿರ್ತಾರೆ ಈಕೆ ರನ್ಯಾ ರಾವ್. ಪರಿಚಿತರು ಆಭರಣ ವ್ಯಾಪಾರಿಗಳ ಮೂಲಕ ವಿಲೇವಾರಿಯಾಗಿರುತ್ತೆ. ಸಂಘಟಿತವಾಗಿ ವಿದೇಶದಿಂದ ಗೋಲ್ಡ್ ಸಂಗ್ರಹಣೆ ಕೂಡ ಮಾಡಿ ಭಾರತಕ್ಕೆ ಅಕ್ರಮ ಆಮದನ್ನ ಮಾಡಿರ್ತಾರೆ. ಹವಾಲಾ ಬ್ಯಾಂಕಿಂಗ್ ಮೂಲಕ ಆದಾಯದ ವರ್ಗಾವಣೆ ಆಗಿರುವಂತಹ ಪ್ರತಿ ಲಭ್ಯ ಆಗಿರುವಂಥದ್ದು. ಸೊ ಇದೀಗ